ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಭಾರತದ ಸಾಂಪ್ರದಾಯಿಕ ಸಿಹಿಗಳಲ್ಲಿ ಬಾದುಷಾ ಕೂಡ ಒಂದು. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಾಗೆ ದೀಪಾವಳಿನಲ್ಲಿ ಲಕ್ಷ್ಮೀ ಪೂಜೆಗೆ ಈ ಬಾದುಷಾನ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಮಾಡ್ತಾರೆ. ಹಾಗೆ ಸಾಮಾನ್ಯವಾಗಿ ಎಲ್ಲರಿಗೂ ಈ ಬಾದುಷಾ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅಂತಹ ಬಾದುಷಾನ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಮಾಡೋದು ಹೇಗೆ ಅಂತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಮೊದಲಿಗೆ 1.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೆಜರಿಂಗ್ ಕಪ್ಪಲ್ಲಿ ತೊಗೊಂಡಿದ್ದೀನಿ, ಅಥವಾ ನಿಮ್ಮ ಮನೆಯಲ್ಲಿ ಯಾವ ಸಾಧಾರಣವಾದ ಕಪ್ ಇರುತ್ತೋ ಆ ಕಪ್ಪಲ್ಲಿ ಮೆಜರ್ ಮಾಡಿ ತೊಗೋಬೋದು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈ ಸಕ್ಕರೆ ಹಾಕೊಳ್ಳೋದ್ರಿಂದ ಈ ಬಾದುಷಾ ತುಂಬ ಗರಿ ಗರಿಯಾಗಿ ಒಳ್ಳೆ ಕಲರ್ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇಕಿಂಗ್ ಪೌಡರ್ ಬದಲಿಗೆ ಬೇಕಿಂಗ್ ಸೋಡಾ ಕೂಡ ಬಳಸ್ಬೋದು, ಬೇಕಿಂಗ್ ಪೌಡರ್ ಇಲ್ಲ ಅಂದರೆ. ಈಗ ಈ ಎಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಿಸಿ ತುಪ್ಪ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ತಣ್ಣಗಿರೋ ತುಪ್ಪನೇ, ಆದರೆ ಕರಗಿಸಿ ತೆಳ್ಳಗೆ ಮಾಡಿಕೊಂಡು ಹಾಕ್ಕೋಬೇಕು. ಈಗ ಈ ತುಪ್ಪ ಎಲ್ಲ ಸಾಮಗ್ರಿಗಳ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಈ ರೀತಿ ಚೆನ್ನಾಗಿ ರಬ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಎಲ್ಲ ಕಣಕ್ಕೂ ಚೆನ್ನಾಗಿ ಹಿಡಿಯುತ್ತೆ ಈ ತುಪ್ಪ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಹಿಡಿದು ನೋಡಬೇಕು. ಈ ರೀತಿ ಹಿಡಿದಾಗ ಅದು ಶೇಪ್ ಹಾಗೆ ಹೋಲ್ಡ್ ಆಗಬೇಕು, ಆ ರೀತಿ ಬರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು 1/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪ ಹಾಕ್ಕೊಂಡ್ವಲ್ಲ ಅದೇ ಪ್ರಮಾಣದಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸಿಹಿ ಮೊಸರು ಹಾಕ್ಕೋಬೇಕು, ಹುಳಿ ಮೊಸರು ಹಾಕ್ಕೋಬಾರ್ದು. ಈ ಮೊಸರು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮೊಸರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ಈ ಹಿಟ್ಟು ನೋಡಿ ಒಳ್ಳೆ ನೂಲಿನ ಕನ್ಸಿಸ್ಟೆನ್ಸಿ ಬಂದಿದೆ, ಈ ಥ್ರೆಡ್ಡಿಯಾಗಿ ಬರ್ತಾ ಇದೆ. ಹಾಗೆ ಈಗ ಮಿಕ್ಸ್ ಮಾಡ್ಕೊಳ್ಳುವಾಗ ಇದನ್ನು ತುಂಬ ನಾದಬಾರ್ದು, ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಜಾಮೂನ್ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು, ತುಂಬ ನಾದಬಾರ್ದು. ನಾದಿದ್ರೆ ಅದೇನಾಗುತ್ತೆ, ಬಾದುಷಾ ತುಂಬ ಗಟ್ಟಿ ಆಗೋಗುತ್ತೆ, ಹಾಗೆ ಶುಗರ್ ಸಿರಪ್ನ ಚೆನ್ನಾಗಿ ಹೀರ್ಕೊಳ್ಳಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಇಲ್ಲಿ ನಾನು 1/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ, ಆದರೆ ಇದು 1/4 ಕಪ್ಪಷ್ಟು ನೀರು ಹಿಡಿಯೋದಿಲ್ಲ. ಸುಮಾರು 1-1.5 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ತುಪ್ಪ ಹಾಕ್ಕೊಂಡಿದ್ದೀವಿ, ಹಾಗೆ ಮೊಸರು ಹಾಕ್ಕೊಂಡಿರೋದ್ರಿಂದ ಮೊಸರಲ್ಲಿ ಕೂಡ ನೀರಿನಂಶ ಇರೋದ್ರಿಂದ ಇದು ಜಾಸ್ತಿ ನೀರು ಹಿಡಿಯೋದಿಲ್ಲ. ಹಾಗಾಗಿ ನೀರನ್ನ ನೋಡಿಕೊಂಡು ತುಂಬ ಕಡಿಮೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಹಾಗೆ ಇದನ್ನು ತುಂಬ ಸಾಫ್ಟಾಗಿ ಹಿಟ್ಟು ಬರೋ ರೀತಿ ಕಲಿಸ್ಕೋಬೇಕು, ಮತ್ತು ತುಂಬ ನಾದಬಾರ್ದು, ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸುಮಾರು ಒಂದು 15-20 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಸಕ್ಕರೆ ಪಾಕಕ್ಕೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಸಕ್ಕರೆ ಪಾಕಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹೀಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿಂದ ಆ ಪಾಕ ಬೇಗ ಬರುತ್ತೆ. ಮೊದಲು ಈ ನೀರಲ್ಲಿ ಸಕ್ಕರೆ ಎಲ್ಲ ಸಂಪೂರ್ಣವಾಗಿ ಕರಗಬೇಕು, ನಂತರ ಒಂದೆಳೆ ಪಾಕ ಬರೋ ರೀತಿ ಈ ಸಕ್ಕರೆ ನೀರನ್ನ ಕುದಿಸ್ಕೋಬೇಕು. ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ. ಈಗ ಇದು ಪಾಕ ಬರೋ ತನಕ ನೋಡೋಣ. ಈ ರೀತಿ ಸ್ಪೂನಲ್ಲಿ ಸ್ವಲ್ಪ ಈ ರೀತಿ ಪಾಕ ತಗೊಂಡು ಹೀಗೆ ನೋಡಿದ್ರೆ ಅದು ಒಂದು ಸ್ಟ್ರಿಂಗ್ ಬರಬೇಕು. ನೋಡಿ ಇಲ್ಲಿ ಒಂದೆಳೆ ಬರ್ತಾ ಇದೆ, ಈ ರೀತಿ ಒಂದೆಳೆ ಪಾಕ ಬರಬೇಕು, ಆ ರೀತಿ ಪಾಕ ತಗೋಬೇಕು. ಈಗ ಇದು ಪಾಕ ಬಂದಿದೆ. ಈಗ ಇದು ಆಫ್ ಮಾಡಿಕೊಂಡು ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಒಂದು 4 ಹನಿಯಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ಸಕ್ಕರೆ ಪಾಕ ಕ್ರಿಸ್ಟಲೈಸ್ ಆಗಬಾರ್ದಲ್ವ, ಅದಕ್ಕೋಸ್ಕರ. ಈ ಬಾದುಷಾನ ಇದರೊಳಗೆ ಡಿಪ್ ಮಾಡಿದಾಗ ಸಕ್ಕರೆ ಪಾಕ ಕ್ರಿಸ್ಟಲೈಸ್ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಈ ರೀತಿ ನಿಂಬೆ ಹಣ್ಣು ಹಾಕ್ಕೊಳ್ಳೋದ್ರಿಂದ ಅದು ಕ್ರಿಸ್ಟಲೈಸ್ ಆಗೋದಿಲ್ಲ. ಈಗ ನಾನಿಲ್ಲಿ ಬಾದುಷಾ ಕರಿಯೋದಕ್ಕೆ ಎಣ್ಣೆನ ಇಟ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾಯೋದಕ್ಕಿಟ್ಟು ನಂತರ ಈ ಬಾದುಷಾನ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ಈ ಹಿಟ್ಟು ಸುಮಾರು ಒಂದು 20 ನಿಮಿಷ ನೆಂದಿದೆ ಚೆನ್ನಾಗಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ಹಿಟ್ಟು. ಹಾಗೆ ಇಲ್ಲಿ ಸ್ವಲ್ಪ ಹಿಟ್ಟನ್ನ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಥ್ರೆಡ್ಡಿಯಾಗಿ ನೂಲು ಥರ ಬರ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ಎಳೆ ಥರ ಬರ್ತಾ ಇದೆ. ಹೀಗೆ ಬಂದರೆ ಅದು ಬಾದುಷಾದ ಒಳಗಡೆ ಪದರ ಥರ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡು ಈ ರೀತಿ ಉಂಡೆ ಮಾಡಿ ಅದನ್ನು ಪ್ರೆಸ್ ಮಾಡಿ ಮಧ್ಯದಲ್ಲಿ ಈ ರೀತಿ ಒಂದು ಬೆರಳು ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಾದುಷಾ ಚೆನ್ನಾಗಿ ಬೇಯುತ್ತೆ. ಹಾಗೆ ಇಲ್ಲಿ ಮೇಲ್ಮೈ ತುಂಬ ಸಾಫ್ಟಾಗಿ ನೈಸಾಗಿ ಬರಬೇಕು ಅನ್ನೋದೇನಿಲ್ಲ. ಈ ರೀತಿ ಸ್ವಲ್ಪ ಕ್ರ್ಯಾಕ್ ರೀತಿ ಇದ್ರೇ ಚೆನ್ನಾಗಿ ಬರುತ್ತೆ. ಈ ರೀತಿ ಸೀಳು ಬಿಟ್ಟಿದ್ರೆ ಅದು
ಅಲ್ಲಿಂದ ಎಣ್ಣೆನಲ್ಲಿ ಬೇಯೋದಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಸಕ್ಕರೆ ಪಾಕಕ್ಕೆ ಹಾಕಿದಾಗ ಸಕ್ಕರೆ ಹೀರೋದಕ್ಕೂ ತುಂಬ ಅನುಕೂಲವಾಗಿರುತ್ತೆ. ಹಾಗಾಗಿ ತುಂಬ ನೈಸಾಗಿ ತುಂಬ ರೌಂಡ್ ಉಂಡೆ ಮಾಡಬಾರ್ದು. ಈ ರೀತಿ ರಫಾಗಿ ಉಂಡೆ ಮಾಡಿ ಈ ರೀತಿ ಶೇಪ್ ಕೊಟ್ಕೋಬೇಕು. ನೋಡಿ ಈಗ ಎಲ್ಲ ಉಂಡೆಗಳು ಮಾಡ್ಕೊಂಡಿದ್ದಾಗಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಿರುಕುಗಳು ಕಾಣ್ತಾ ಇದೆ. ಈ ರೀತಿ ಬಿರುಕಿದ್ರೇ ಅದು ಎಣ್ಣೆನಲ್ಲೂ ಚೆನ್ನಾಗಿ ಬೇಯುತ್ತೆ. ಹಾಗೆ ಶುಗರ್ ಸಿರಪ್ನು ಕೂಡ ಚೆನ್ನಾಗಿ ಹೀರುತ್ತೆ. ಈಗ ಎಣ್ಣೆ ಕೂಡ ಕಾದಿದೆ. ಈ ಕಾದಿರೋಂಥ ಎಣ್ಣೆಗೆ ಮಾಡಿಟ್ಕೊಂಡಿರೋಂಥ ಬಾದುಷಾನ ಹಾಕ್ಕೊಳ್ಳೋಣ. ಇಲ್ಲಿ ಎಣ್ಣೆ ತುಂಬ ಕಾಯ್ದಿರಬಾರ್ದು, ಹದವಾಗಿ ಕಾದಿರಬೇಕು. ಹಾಗೆ ಈ ಬಾದುಷಾ ಹಾಕ್ಕೊಳ್ಳೋವಾಗ ನಾವು ಉರಿ ಕಡಿಮೆ ಮಾಡಿ ಈ ಬಾದುಷಾನ ಎಣ್ಣೆಗೆ ಹಾಕೋಬೇಕು. ಮತ್ತು ಈ ರೀತಿ ಎಣ್ಣೆಗೆ ಹಾಕೊಂಡ ನಂತರ ನಾವು ಅದನ್ನು ಕೈ ಆಡಬಾರ್ದು. ಒಂದು 5 ನಿಮಿಷ ಹಾಗೆ ಅದು ಬೇಯೋದಕ್ಕೆ ಬಿಟ್ಟರೆ ಅದು ಸ್ವಲ್ಪ ಬೆಂದ ನಂತರ ಅದೇ ಮೇಲಕ್ಕೆ ಬರುತ್ತೆ ಆ ಬಾದುಷಾ ಎಲ್ಲ. ನೋಡಿ ಈ ರೀತಿ ಈಗ ಎಲ್ಲ ಮೇಲೆ ಬಂದಿದೆ. ಈಗ ಇದನ್ನು ಫ್ಲಿಪ್ ಮಾಡಿ ಬೇಯಿಸ್ಕೋಬೇಕು. ಈ ರೀತಿ ಎಲ್ಲ ಬಾದುಷಾಗಳನ್ನೂ ಈ ರೀತಿ ತಿರುವ ಹಾಕ್ಕೋಬೇಕು. ಹಾಗೆ ಈ ಬಾದುಷಾ ಪೂರ್ತಿ ಬೇಯೋ ತನಕನೂ ಕೂಡ ಉರಿ ಸಣ್ಣ ಉರಿನಲ್ಲೇ ಇಟ್ಕೊಂಡು ಬೇಯಿಸಬೇಕು. ಉರಿ ದೊಡ್ಡದು ಮಾಡಿದ್ರೆ ಅದೇನಾಗುತ್ತೆ, ಮೇಲೆ ಕೆಂಪಿಗೆ ಬೆಂದಂಗಾಗುತ್ತೆ, ಆದರೆ ಒಳಗಡೆ ಹಿಟ್ಟು ಹಾಗೆ ಇರುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಲಿ ಬೇಯಿಸಿದ್ರೆ ಒಳಗೂ ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗೆ ಹೊರಗಡೆ ನೋಡೋಕ್ಕೂ ಕೂಡ ತುಂಬ ಕೆಂಪಿಗೆ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಅವಾಗವಾಗ ಈ ರೀತಿ ತಿರು ಹಾಕ್ಕೊತಾ ಇರಬೇಕು. ಸುಮಾರು ಇದು ಒಂದು 10 ರಿಂದ 15 ನಿಮಿಷ ಆಗುತ್ತೆ ಈ ಬಾದುಷಾ ಬೇಯೋದು. ಈ ಬಾದುಷಾ ಮಾಡುವಾಗ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಅಂದರೆ ಇದೆ. ಅದು ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ. 10 ರಿಂದ 15 ನಿಮಿಷ ಆಗುತ್ತೆ ಬೇಯೋದು. ಹೀಗೆ ಎಲ್ಲ ಕಡೆ ಫ್ಲಿಪ್ ಮಾಡಿ ನಿಧಾನಕ್ಕೆ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಇಲ್ಲಿ ಮನೆಯಲ್ಲಿ ಮಾಡಬೇಕಾದ್ರೆ ಈ ರೀತಿ ಪುಟ್ಟದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಇರುತ್ತೆ. ಯಾಕಂದರೆ ಈ ರೀತಿ ಬೇಯಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ದೊಡ್ಡದಾಗಿ ಮಾಡಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಕಡಿಮೆ ಎಣ್ಣೆ ಹಾಕ್ಕೊಂಡು ಕೂಡ ಈ ರೀತಿ ಬೇಯಿಸ್ಕೋಬೋದು. ನೋಡಿ ಇಲ್ಲಿ ಚೆನ್ನಾಗಿ ಎಲ್ಲ ಬಾದುಷಾಗಳು ಒಂದೇ ಕಲರಲ್ಲಿ ಬಂದಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನೆಲ್ಲ ತಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ. ನೋಡಿ ಹಾಗೆ ನೋಡೋದಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಈ ರೀತಿ ಎಲ್ಲ ಬಾದುಷಾಗಳನ್ನೂ ಈ ರೀತಿ ತಕ್ಕೊಂಡು ಒಂದು ಪ್ಲೇಟ್ಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಬಾದುಷಾ ಎಲ್ಲ ಚೆನ್ನಾಗಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮಾಡಿಟ್ಕೊಂಡಿರೋಂಥ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ಸಕ್ಕರೆ ಪಾಕ ಕೂಡ ಅಷ್ಟೇ ಸ್ವಲ್ಪ ಬೆಚ್ಚಗಿರಬೇಕು. ಆಗ ಬೆಚ್ಚಗಿದ್ರೆ ಈ ಬಾದುಷಾ ಆ ಸಕ್ಕರೆ ಪಾಕನ ಹೀರ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ಬಾದುಷಾ ಬಿಸಿ ಬಿಸಿಯಾಗಿರಬೇಕು. ಹಾಗೆ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರಬೇಕು. ಆಗ ಈ ಶುಗರ್ ಸಿರಪ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈ ಬಾದುಷಾ. ಈಗ ಮಾಡಿರೋಂಥ ಎಲ್ಲ ಬಾದುಷಾನು ಈ ರೀತಿ ಹಾಕ್ಕೋಬೋದು. ಅಥವಾ ಆ ಸಕ್ಕರೆ ಪಾಕ ನಾವು ಕಡಿಮೆ ಮಾಡ್ಕೊಂಡಿರೋದ್ರಿಂದ ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ನಂತರ ಸೆಕೆಂಡ್ ಬ್ಯಾಚ್ಗೆ ಮತ್ತೆ ಹಾಕ್ಕೋಬೇಕು. ಆದರೆ ಸೆಕೆಂಡ್ ಬ್ಯಾಚ್ಗೆ ಹಾಕ್ಕೊಳ್ಳೋವಾಗ ಸಕ್ಕರೆ ಪಾಕನ ಮತ್ತೆ ಸ್ವಲ್ಪ ಬಿಸಿ ಮಾಡಿ ನಂತರ ಈ ಬಾದುಷಾನ ಹಾಕ್ಕೋಬೇಕು. ನೋಡಿ ಇಲ್ಲಿ ಈಗ ನಾನು ಎಷ್ಟು ಹಿಡಿದಿದೆಯೋ ಅಷ್ಟು ಬಾದುಷಾನ ಹಾಕ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಒಂದು ಸೈಡ್ ಹಾಕ್ಕೊಂಡ ನಂತರ ಇದನ್ನೆಲ್ಲ ಫ್ಲಿಪ್ ಮಾಡ್ಕೋಬೇಕು. ಆಗ 2 ಕಡೆ ಶುಗರ್ ಸಿರಪ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಈ ರೀತಿ 2 ಕಡೆ ಫ್ಲಿಪ್ ಮಾಡಿ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಸುಮಾರು 10 ರಿಂದ 15 ನಿಮಿಷ ಇಡಬೇಕು. ಆಗ ಆ ಬಾದುಷಾ ಎಲ್ಲ ಆ ಸಕ್ಕರೆ ಪಾಕನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಒಳಗಡೆ ತನಕ ಚೆನ್ನಾಗಿ ಆ ಸಕ್ಕರೆ ಪಾಕ ಹೋಗುತ್ತೆ. ನೋಡಿ ಈಗ ಇದೊಂದು 15 ನಿಮಿಷ ಆಗಿದೆ. ಚೆನ್ನಾಗಿ ಈ ಶುಗರ್ ಸಿರಪ್ ಎಲ್ಲ ಹೀರಿದೆ ಈ ಬಾದುಷಾ. ಈಗ ಇದನ್ನು ಒಂದು ಜಾಲರಾಗೆ ತಕ್ಕೊತಾ ಇದ್ದೀನಿ. ಈ ಜಾಸ್ತಿ ಇರೋವಂಥ ಸಕ್ಕರೆ ಪಾಕ ಈ ಜಾಲರದಲ್ಲಿ ಹೊರಟೋಗುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ನಿಂಬೆಹಣ್ಣು ಹಾಕ್ಕೊಂಡಿರೋದ್ರಿಂದ ಅದೊಂಚೂರು ಕೂಡ ಕ್ರಿಸ್ಟಲೈಸ್ ಆಗಿಲ್ಲ. ಎಷ್ಟು ಚೆನ್ನಾಗಿ ಆ ಬಾದುಷಾ ಎಲ್ಲ ಸಕ್ಕರೆ ಪಾಕನ ಹೀರಿದೆ. ಸಾಮಾನ್ಯವಾಗಿ ನಾವು ಹೊರಗಡೆ ಅಂಗಡಿಗಳಲ್ಲಿ ತೊಗೊಂಡಾಗ ನಾವು ಆ ಕ್ರಿಸ್ಟಲೈಸ್ ಆಗೋಗಿರುತ್ತೆ ಆ ಸಕ್ಕರೆ. ಅದು ನೋಡಿದ್ರೆ ನಮಗೆ ತಿನ್ನಬೇಕು ಅಂತಲೇ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ರೀತಿ ನಿಂಬೆಹಣ್ಣು ಹಾಕ್ಕೊಂಡು ಆ ಪಾಕಕ್ಕೆ ನಂತರ ಈ ಬಾದುಷಾನ ಡಿಪ್ ಮಾಡೋದ್ರಿಂದ ಆ ಬಾದುಷಾ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಾಡಿರೋಂಥ ಎಲ್ಲ ಬಾದುಷಾನು ನಾನು ಈ ಪ್ಲೇಟ್ಗೆ ಜೋಡಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಹಾಗೆ ಎಷ್ಟು ಜ್ಯೂಸಿಯಾಗಿ ಕೂಡ ಕಾಣ್ತಾ ಇದೆ ಅಲ್ವಾ. ಹೀಗೆ ಎಲ್ಲ ಬಾದುಷಾಗಳನ್ನ ಜೋಡಿಸಿ ನಂತರ ಇದಕ್ಕೆ ನಾನಿಲ್ಲಿ ತುರಿದಿರೋಂಥ ಒಣಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಣಕೊಬ್ಬರಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡೆ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಹೀಗೆ ತುರಿದಿರೋಂಥ ಒಣಕೊಬ್ಬರಿ ಹಾಕ್ಕೊಂಡು ನಂತರ ಇದಕ್ಕೆ ನಾನು ಇಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಹೀಗೆ ಈ ರೀತಿ ಸರ್ವ್ ಮಾಡುವಾಗ ಹೀಗೆ ಗಾರ್ನಿಷ್ ಮಾಡಿ ಹಾಕಿದ್ರಂತೂ ಅದು ತುಂಬ ರಿಚಾಗಿ ಕಾಣುತ್ತೆ. ಹಾಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿದ್ರೆ ರುಚಿಕರವಾದ ಬಾದುಷಾ ಎಷ್ಟು ಸುಲಭವಾಗಿ ಸಿದ್ಧ ಆಯ್ತಲ್ವಾ. ಈಗ ನೋಡಿ ಒಂದು ಬಾದುಷಾನ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ, ಹಾಗೆ ಎಷ್ಟು ಕಲರ್ಫುಲ್ ಆಗಿದೆ. ಈಗ ನೋಡಿ ಮುರಿದ್ರೆ ಕೂಡ ಅಷ್ಟೇ ಎಷ್ಟು ಸಾಫ್ಟ್ ಆಗಿದೆ. ಹಾಗೆ ಒಳಗಡೆ ಕೂಡ ಎಲ್ಲ ಶುಗರ್ ಸಿರಪ್ ಎಷ್ಟು ಚೆನ್ನಾಗಿ ಹೀರಿದೆ, ಎಷ್ಟು ಜ್ಯೂಸಿಯಾಗಿ ಕಾಣ್ತಾ ಇದೆ ಅಲ್ವಾ.
ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಭಾರತದ ಸಾಂಪ್ರದಾಯಿಕ ಸಿಹಿಗಳಲ್ಲಿ ಒಂದಾದಂಥ ಈ ಬಾದುಷಾ ಹಬ್ಬಕ್ಕೆ ಸಿದ್ಧ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.